ಪ್ರಶ್ನೆ ಸುದೀಪ್ ಸರ್ಗೆ. ಸರ್ ಲಾಸ್ಟ್ ಟೈಮ್ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ಮ್ಯಾಚ್ ನಡೆದಾಗ ನಾನು ಮ್ಯಾಚ್ ನೋಡಕ್ ಬಂದಿದ್ದೆ. ಅವಾಗ ನಾನು ಏನು ಅನ್ಕೊಂಡು, ಸುದೀಪ್ ಸರ್ನ ನೀವು ಅವತ್ತು ಬ್ಯಾಂಡ್ ಬಡಿತಿದ್ರಲ್ಲ ಅದನ್ನ ನೋಡಿ ಅವತ್ತು ಮ್ಯಾಚ್ ಸೋಲೋ ಪೊಸಿಷನ್ ಅಲ್ಲಿ ಇತ್ತು, ಆದ್ರೂ ಗೆದ್ವಿ ನಾವು. ನಿಮ್ಮ ಆ ಎನರ್ಜಿ ನೋಡಿ ನನ್ಗೆ ಅನ್ಸಿದ್ದು ನನ್ನ ಜೀವನದಲ್ಲಿ ಒಂದು ಸರಿ ಸುದೀಪ್ ಸರ್ ಜೊತೆ ಮಾತಾಡಬೇಕು ಅನ್ಕೊಂಡು ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್. ಇವತ್ತು ಆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದೀನಿ ಅನ್ಕೋತಿದ್ದೀನಿ, ನಿಮ್ ಜೊತೆ ಮಾತಾಡ್ತಿದ್ದೀನಿ. ಬಟ್ ಪ್ರಶ್ನೆ ಏನಂದ್ರೆ, ಮೊನ್ನೆ ತ್ರಿವಿಕ್ರಮ್ ಅವರು ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ್ರು ಸರ್, ಅವ್ರ ಟೀಮ್ ಅಲ್ಲಿ ಆಡ್ತಾರ ಅನ್ನೋದು ಸರ್ ನಂದು ಪ್ರಶ್ನೆ. ಇದು ನನ್ನ ಜೀವನದ ಒಂದು ದೊಡ್ಡ ಸಾಧನೆ ಸರ್. ಇವತ್ತು ನಿಮ್ ಜೊತೆ ಮಾತಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಬಿಜಾಪ್ ಟೀಮ್ ಅಲ್ಲಿ ಇದ್ದಾರೆ ವಿನಾಯಕ್ ಅಂತ ಸರ್ ನನ್ನ ಹೆಸರು. ಥ್ಯಾಂಕ್ ಯು ವಿನಾಯಕ್. ಸುದೀಪ್ ಸರ್ ಬರ್ತಾ ಇದಾರೆ ಅವರು. ಆಕ್ಚುಲಿ ಈಗ ಮೊನ್ನೆ ಹೊರಗಡೆ ಬಂದಿದ್ದಾರೆ. ಐ ಥಿಂಕ್ ಫ್ರಮ್ ಟುಮಾರೋ ಈಸ್ ಜಾಯ್ನಿಂಗ್ ದ ಪ್ರಾಕ್ಟೀಸಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸುದೀಪ್ ಸರ್, ಈ ಕ್ವಶನ್ ನಿಮ್ಗೆ ಸರ್. 10 ವರ್ಷಗಳಿಂದ CCL ಹಾಡ್ಕೊಂಡ್ ಬರ್ತಿದ್ದೀರಾ. CCL ಗಳಲ್ಲಿ ಇವತ್ತಿಗೂ ನನ್ ಮರ್ಯಾದಕ್ಕೆ ಆಗಲ್ಲ ಅಂದ್ರೆ ಈ ಒಂದು ಘಟನೆ ನೆನಪಿಸ್ಕೊಂಡ್ರೆ ಯಾವ್ದಾದ್ರು ಒಂದು ಘಟನೆ ಸರ್. ಈಗ CCL 10 ವರ್ಷಗಳಿಂದ ಹಾಡ್ಕೊಂಡ್ ಬರ್ತಿದ್ದೀರಾ, ಇವತ್ತವರೆಗೂ ಆ ಒಂದು ಘಟನೆ ಮರೆಯೋದಕ್ಕೆ ಆಗಲ್ಲ ಅಂದ್ರೆ ಯಾವ್ದನ್ನ ನೆನ್ಸ್ಕೊಳ್ತೀರಾ ಸರ್? ಈ ಒಂದ್ ಸಮಯದಲ್ಲಿ ಯಾವ್ದಾದ್ರು ಒಂದು. ಸರ್ ಫಸ್ಟ್ ಟೈಮ್ ಕಪ್ ಗೆದ್ದಿದ್ದು, ಫಸ್ಟ್ ಟೈಮ್ ಕಪ್ ಗೆದ್ಕೊಂಡು ಇದೇ ಪೆವಿಲಿಯನ್ ವಾಪಸ್ ಬಂದಾಗ ಫಸ್ಟ್ ಟೈಮ್ ನನ್ನ ತಾಯಿ ಕೈಲಿ ಅದನ್ನ ಕೊಟ್ಟಿದ್ದು. ಅವ್ರಿಗೆ ಅದನ್ನ ಎತ್ತಕ್ಕಾಗ್ಲಿಲ್ಲ, ಸ್ವಲ್ಪ ಭಾರ ಇತ್ತು. ಬಟ್ ಅವ್ರ ಮುಖದಲ್ಲಿ ನೋಡಿದ್ದ ಖುಷಿ, ಬಿಕಾಸ್ ಯಾವುದು ಇಲ್ಲಿ ನಡಿಬೇಕಾದ್ರೆ ನಮ್ಮ ತಾಯಿ ಮ್ಯಾಚಸ್ ಮಿಸ್ ಮಾಡ್ತಾ ಇರಲಿಲ್ಲ, ಬಂದು ಕೂರೋರು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ದ ಫಸ್ಟ್ ಟೈಮ್ ವಿ ವಾಕ್ಡ್ ಟು ದ ಗ್ರೀನ್ ಡ್ರೆಸ್ಸಿಂಗ್ ರೂಮ್ ವಿತ್ ದ ಕಪ್ ಅಂಡ್ ಅಲ್ಲಿ ಅವ್ರ ಮುಖದಲ್ಲ ಹೆಮ್ಮೆ ನೋಡೋದಲ್ಲ. ಫೈನಲ್ ಆಗಿ ಮೂರನೇ ವರ್ಷ ನಾವು ಗೆದ್ದಾಗ, 3rd ಸೀಸನ್ ಗೆದ್ದಿದ್ದು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್, ಬಿಕಾಸ್ ಆ ಒಂದು ಕಪ್ ಗೆಲ್ಲೋದಕ್ಕೆ ಬಹಳ ಒದ್ದಾಡಿದೀವಿ ನಾವು. 2 ಸತಿ ಫೈನಲ್ಸ್ಗೆ ಹೋಗಿ ಸೋತಿರೋ ನೋವಿತ್ತು ನಮಗೆ. ಸೊ ಫೈನಲ್ ಆಗಿ ವಿ ಪ್ಲೇಡ್ ಅಗೇನ್ಸ್ಟ್ ಹೈದರಾಬಾದ್, ಕರೆಕ್ಟ್? ಸರ್ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಟೀಮ್ ತುಂಟಾಟಗಳು ಹೇಗಿದ್ವು ಸರ್? ಯಾವ್ದಾದ್ರು ಒಂದು ನೆನ್ಸ್ಕೊಳಕ್ಕಾದ್ರೆ ತುಂಟಾಟಗಳು ಸರ್, ನಿಮ್ಮ ಟೀಮ್ ಅವರು ಮಾಡೇ ಮಾಡಿರ್ತಾರೆ ಸಾಮಾನ್ಯವಾಗಿ, ಅದ್ರಲ್ಲಿ ಯಾವ್ದಾದ್ರು ಒಂದ್ ನೆನ್ಸ್ಕೊಳ್ಳೋದಾದ್ರೆ ಇವತ್ತಿಗೂ ಮರೆಯಕ್ ಆಗಲ್ಲ ಅಂದ್ರೆ? ಅದೆಲ್ಲ 9 ಗಂಟೆ ರಾತ್ರಿ ಇರುತ್ತೆ ಸರ್. ಸಿಕ್ಕಾಪಟ್ಟೆ ಇರುತ್ತೆ ಎಲ್ಲರದ್ದು ತುಂಟಾಟಗಳು. ಸೊ ಬಟ್ ಈಗ ವೆನ್ ಎವ್ರಿಬಡಿ ಜಾಯಿನ್ ಅದಿದ್ದೇ ಇರುತ್ತಲ್ಲ, ಒಂದ್ ಮಜಾ ಮಾಡ್ತಾರೆ, ಪೂಲ್ ಸೆಷನ್ಸ್ ಇರುತ್ತೆ, ಜೋಕ್ಸ್ ಮಾಡ್ಕೋತಾರೆ, ಇರುತ್ತೆ, ಅವೆಲ್ಲ ಇರುತ್ತೆ. ಒಂದು ಗೇಮ್ ಅಂತ ಹೋಗ್ಬೇಕಾದ್ರೆ ಮಾತ್ರ ನಾವು ಸೀರಿಯಸ್ ಆಗಿ ಆಡೋದು. ಮಿಕ್ಕಿ ಟೈಮಲ್ಲಿ ಐ ಥಿಂಕ್ ದೇ ಆಲ್ ಹ್ಯಾವ್ ದೇರ್ ಫನ್ ಅಂಡ್ ದಟ್ಸ್ ಅ ಗ್ರೇಟ್ ಥಿಂಗ್, ಬಿಕಾಸ್ ದಟ್ ಇಸ್ ವಾಟ್ ಕೀಪ್ಸ್ ದ ಟೀಮ್ ಬಾಂಡ್. ಆ ಟೀಮ್ ಬಾಂಡಿಂಗ್ ಅದು ಬೇಕಾಗುತ್ತೆ. ಸೊ ಎಲ್ಲರೂ ಅವ್ರವ್ರದ್ದೇ ತುಂಟಾಟಿಕೆಗಳಿದಾವೆ, ತುಂಬಾ ಇದಾವೆ. ಸರ್ ನೀವು ಹೇಳಿದ್ರು ಒಂದು ಕಪ್ ಗೆದ್ದಾಗ ನಮ್ಮ ತಾಯಿಗೆ ಕೊಟ್ರಿ ಅಂತ ಹೇಳಿ, ಆಗ ಅವರ ಸಂತೋಷ, ಅವ್ರ ಮುಖದಲ್ಲಿ ಇರುವಂತಹ ಮಂದಹಾಸ, ಅವ್ರಿಗೇನು ಹೇಳಿದ್ರು ಸರ್ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ? ಸೈಲೆಂಟ್ ಸರ್, ಏನ್ ಹೇಳ್ಲಿಲ್ಲ. ಅವ್ರು ಸೈಲೆಂಟ್ ಆಗಿದ್ರು, ಖುಷಿ ಪಡ್ತಾ ಇದ್ರು, ಸೈಲೆಂಟ್ ಆಗಿದ್ರು. ನಾವೆಲ್ಲ ಅಳದ್ ನೋಡ್ತಾ ಇದ್ರಲ್ಲ ಅವರು. ಸೊ ಅದಕ್ಕೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ದು, ಬೆಂಗಾಲ್ ಹತ್ತಿದ್ ನಾನು ನೋಡಿದ್ದೀನಿ. ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಫೆಲ್ಟ್, ದ ಪೇನ್, ದ ವೇಟ್. Bengal has been playing for 9 seasons now, 8. 9 ಸೀಸನ್ ಆಡಿದ್ದಾರೆ ಬೆಂಗಾಲು, 9 ಸೀಸನ್ ಕಾದಿದ್ದಾರೆ ಇದಕ್ಕೆ, ಈ ಕ್ಷಣಕ್ಕೆ. ಅವ್ರದ್ದು ಸೆಮಿಫೈನಲ್ಸ್ ಬರೋದೇ ದೊಡ್ಡ ಕನಸಾಗಿತ್ತು ಅವ್ರದ್ದು, ಬರೋದಲ್ದೆ ಕಪ್ಪು ಗೆದ್ರು. ಐ ಥಿಂಕ್ ಅದಕ್ಕೆ ಹೇಳಿ ನಿಮ್ಗೆ ಅವ್ರ ನಂಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು. ಸೊ ಅವತ್ತಿಗೆ ನಾವು ಎಲ್ಲ ತುಂಬಾ ಬಿಕ್ಕಿ ಹೇಳ್ತಾ ಇದ್ವಿ ನಾವು ಆಕ್ಚುಲಿ. ಸೊ ಆಬ್ವಿಯಸ್ಲಿ ನಮ್ಮ ತಾಯಿ ಇನ್ನೇನ್ ಹೇಳ್ತಾರೆ ಸರ್, ಐ ಮೀನ್ she just tapped. That's all. Thank you so much.